ಸಂಸದ ಶ್ರೇಯಸ್ ಪಾಟೀಲ್ ಎದುರೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪರಸ್ಪರ ಕಿತ್ತಾಡಿಕೊಂಡಿರುವ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಪುರಸಭೆಯಲ್ಲಿ ನಡೆದಿದೆ. ಬುಧವಾರ ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಸಂಸದ ಶ್ರೇಯಸ್ ಪಾಟೀಲ್ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚನ್ನರಾಯಪಟ್ಟಣಕ್ಕೆ ಭೇಟಿ ನೀಡಿದರು. ನಂತರ ಕೆಲವು ಸಾರ್ವಜನಿಕರ ದೂರಿನ ಮೇರೆಗೆ ಚನ್ನರಾಯಪಟ್ಟಣ ಪುರಸಭೆಗೆ ಭೇಟಿ ನೀಡಿದಾಗ ಪುರಸಭೆಯ ಸಭಾಂಗಣದ ಬೀಗ ಹಾಕಲಾಗಿತ್ತು. ಯಾರೂ ಬೀಗ ತೆಗೆಯದೆ ಅಧ್ಯಕ್ಷರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವಂತೆ ತಿಳಿಸಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪುರಸಭೆಯ ಕಾಂಗ್ರೆಸ್ ಸದಸ್ಯರು ಸಭಾಂಗಣದ ಬೀಗ ಒಡೆದು ಒಳನುಗ್ಗಿದ್ದಾರೆ. ನಂತರ ಪುರಸಭಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸ್ಥಳಕ್ಕಾಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ಎಲ್ಲರನ್ನೂ ಸಭಾಂಗಣದಿಂದ ಹೊರಗಡೆ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಸಂಸದ ಶ್ರೇಯಸ್ ಪಾಟೀಲ್, ನಾನು ಹೋದಾಗ ಸಭಾಂಗಣದ ಬಾಗಿಲು ತೆರೆದಿತ್ತು. ಕೆಲವು ಸಾರ್ವಜನಿಕರ ಅಹವಾಲು ನೀಡಲು ತಯಾರಿದ್ದರು. ಅಷ್ಟರೊಳಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಎಂದಿದ್ದಾರೆ. ಇನ್ನು ಸಂಸದ ಶ್ರೇಯಸ್ ಪಾಟೀಲ್ ಅವರ ಬಗ್ಗೆ ಅಗೌರವ ತೋರಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ನಾಳೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಕಾಂಗ್ರೆಸ್ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಮೀಟಿಂಗ್ ಮಾಡಕ್ಕೆ ನಾವೇನು ತೊಂದರೆ ಕೊಡಲ್ಲ. ಅದು ಮೀಟಿಂಗ್ ಬಂದ್ಮೇಲೆ ಬೀಗ ತೆಗಿಬೇಕಾದ್ರೆ ನೀವು ನಾಮಿನಿ ಕೌನ್ಸಿಲ್ ಏನ್ ಮಾಡ್ತೀರಾ? ಈಗ ಹೊಡ್ತಿರೋದೀಗ